ಇಡೀ ಬಾಂಗ್ಲಾದೇಶದಲ್ಲಿ ಪ್ರವಾಹ ಆವರಿಸಿಕೊಂಡು ಬಿಟ್ಟಿದೆ. ಈ ಪ್ರವಾಹಕ್ಕೆ ಭಾರತ ಕಾರಣನಾ? ಭಾರತಕ್ಕೂ ಬಾಂಗ್ಲಾದೇಶದ ಪ್ರವಾಹಕ್ಕೂ ಏನು ಸಂಬಂಧ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಬಾಂಗ್ಲಾದೇಶದ ಹಲವು ಜಿಲ್ಲೆಗಳಲ್ಲಿ ಭೀಕರ ಪ್ರವಾಹ ಆಗ್ತಾ ಇದೆ. ಮನೆ ಮಠ ಆಸ್ತಿಪಾಸ್ತಿ ಎಲ್ಲವನ್ನೂ ಕೂಡ ಪ್ರವಾಹ ಕೊಚ್ಕೊಂಡು ಹೋಗ್ತಾ ಇದೆ. ಬಾಂಗ್ಲಾದೇಶದ ಅನೇಕ ತಗ್ಗು ಪ್ರದೇಶಗಳು ಮುಳುಗೆ ಹೋಗಿವೆ. ಈ ವಿನಾಶಕಾರಿ ಪ್ರವಾಹಕ್ಕೆ ಭಾರತ ಕಾರಣ ಅಂತ ಹೇಳಿ ಗಂಭೀರ ಆರೋಪ ಭಾರತದ ಮೇಲೆ ಕೇಳಿ ಬಂದಿದೆ. ಏನು ಆರೋಪ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ, ನೋಡಿ, ಭಾರತದವರು ತ್ರಿಪುರಾದ ದಂಬೂರು ಅಣೆಕಟ್ಟೆ ಇದೆಯಲ್ಲ, ಇದನ್ನು ಓಪನ್ ಮಾಡಿಬಿಟ್ಟಿದ್ದಾರೆ. ಇವರು ಸಣ್ಣ ಮುನ್ಸೂಚನೆ ನಮಗೆ ಕೊಟ್ಟಿಲ್ಲ, ಅಣೆಕಟ್ಟೆಯಿಂದ ನೀರು ಬಿಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ಬಾಂಗ್ಲಾದೇಶದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹದಿಂದ ಅನೇಕ ಜಿಲ್ಲೆಗಳೇ ನಾಶ ಆಗಿ ಹೋಗ್ಬಿಟ್ಟಿವೆ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಸರ್ಕಾರ ಪತನ ಆದ ಮೇಲೆ ಹೊಸ ಸರ್ಕಾರದ ಮೇಲೆ ಒತ್ತಡ ಹಾಕೋಕೆ ಭಾರತ ಇಂಥ ಕೆಲಸವನ್ನು ಮಾಡಿದೆ. ಉದ್ದೇಶಪೂರ್ವಕವಾಗಿ ಈ ಪ್ರವಾಹ ಸೃಷ್ಟಿ ಮಾಡಿದೆ ಅಂತ ಹೇಳಿ ಆರೋಪ ಮಾಡಲಾಗಿದೆ. ಹಲವಾರು ಸಂಘಟನೆಗಳು ಸೇರಿಕೊಂಡು ಭಾರತದ ಮೇಲೆ ಇಂಥ ಆರೋಪವನ್ನು ಮಾಡಿವೆ. ಆದರೆ ಭಾರತ ಸ್ಪಷ್ಟೀಕರಣ ಕೊಟ್ಟಿದೆ. ನೋಡಿ, ಬಾಂಗ್ಲಾದೇಶದ ಪ್ರವಾಹ ಪರಿಸ್ಥಿತಿಗೂ ಭಾರತಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಣೆಕಟ್ಟೆಯಿಂದ ನೀರು ಬಿಟ್ಟಿದ್ದಕ್ಕೆ ಪ್ರವಾಹ ಆಗಿಲ್ಲ ಅಂಥೇಳಿ ಭಾರತದ ವಿದೇಶಾಂಗ ಸಚಿವಾಲಯ, ವ್ಯವಹಾರಗಳ ಸಚಿವಾಲಯ ಇದೆಯಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ತ್ರಿಪುರಾದಲ್ಲಿ ದಂಬೂರು ಅಣೆಕಟ್ಟಿನಿಂದ ನೀರು ಬಿಡೋದು ಮುಂಗಾರು ವೇಳೆ ನೀರಿನ ಮಟ್ಟ ಕಂಟ್ರೋಲ್ ಮಾಡೋ ಸಲುವಾಗಿ ತೆಗೆದುಕೊಳ್ತಕ್ಕಂಥ ಒಂದು ಕ್ರಮ ಅಷ್ಟೇ. ಇದಕ್ಕೂ ಈ ನೀರಿಂದನೇ ಇಡೀ ಬಾಂಗ್ಲಾದಲ್ಲಿ ಪ್ರವಾಹ ಬಂದ್ಬಿಡ್ತು ಎನ್ನುವುದಕ್ಕೂ ಸಂಬಂಧ ಇಲ್ಲ. ಪ್ರವಾಹಕ್ಕೆ ಭಾರತ ಹಾಗೂ ಬಾಂಗ್ಲಾದೇಶದ ಮೂಲಕ ಹರಿಯುವ ಗುಮ್ಟಿ ನದಿ ಒಂದು ಕಾರಣ ಆಗುತ್ತೆ. ಅಣೆಕಟ್ಟೆಯಿಂದ ಬಿಟ್ಟಿರೋ ನೀರು ಕಾರಣ ಅಲ್ಲ. ಇದಕ್ಕೆ ಗುಮ್ಟಿ ನದಿ ಮತ್ತು ಕ್ಯಾಚ್ಮೆಂಟ್ ಏರಿಯಾ ಅಥವಾ ಜಲಾನಯನ ಪ್ರದೇಶಗಳಿರುತ್ತಲ್ಲ ನದಿದು, ಆ ನದಿಯ ಜಲಾನಯನ ಪ್ರದೇಶಗಳಲ್ಲಿ ಜೋರಾಗಿ ಮಳೆ ಸುರಿದಾಗ ಆ ನೀರು ನದಿಗೆ ಬಂದು ಸೇರಿಕೊಳ್ಳುತ್ತೆ. ಅದರಿಂದ ಒಂದು ದೇಶದಲ್ಲಿ ಪ್ರವಾಹ ಆಗುತ್ತೆ. ಅಣೆಕಟ್ಟೆಯಿಂದ ಬಿಟ್ಟಿದ್ದ ನೀರಿಂದನೇ ಇಲ್ಲಿ ಪ್ರವಾಹ ಆಗಬೇಕು ಅಂತೇನಿಲ್ಲ. ಸಾಕಷ್ಟು ಮಳೆ ಬರ್ತಾ ಇದೆ ಇಲ್ಲಿ. ಅನೇಕ ದಿನಗಳಿಂದ ಅಲ್ಲಿ ಮಳೆ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ. ದಂಬೂರು ಅಣೆಕಟ್ಟೆ ಗಡಿಯಿಂದ ಈ ದಂಬೂರು ಅಣೆಕಟ್ಟೆ ಇದೆಯಲ್ಲ, ಇದೇ ಬಂದಿದೆ, ಪ್ರವಾಹ ಇಲ್ಲ ಆಗಿದೆ, ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಭಾರತದ ಸ್ಪಷ್ಟೀಕರಣ.